ನೂತನ KPCCಯ ಸಾರಥಿಯಾಗಿ ಅಧ್ಯಕ್ಷರಾಗಿ ಅಧಿಕಾರದ ಜವಾಬ್ದಾರಿಯನ್ನು ವಹಿಸಿಕೊಂಡಿದ್ದಾರೆ. ಭಾಳ ಜನ ಇದ್ದವರೆಲ್ಲ ಅವತ್ತು ಹಾಜರಿದ್ದು ನಾವು ನೂತನ ಸರ್ಕಾರದ ಜವಾಬ್ದಾರಿ, ಪಕ್ಷದ ಜವಾಬ್ದಾರಿ ಇದ್ದರೂ ಕೂಡ ಅತ್ಯಂತ ಕೆಳಮಟ್ಟದಿಂದ ಪಕ್ಷದಿಂದ ಬಂದಂಥವರು. ಇಂದು ಪಕ್ಷದ ಎಲ್ಲ ಕಾರ್ಯಕರ್ತರಿಗೂ ವಿಶೇಷವಾದ ಸಂತೋಷ ಆಗಿದೆ. ಹರಿಪ್ರಸಾದ್ ಅವರಿಗೂ ಕೂಡ ಒಂದು ಅಭಿನಂದನೆಗಳನ್ನು ನಮ್ಮೆಲ್ಲರ ಪರವಾಗಿ ತಿಳಿಸ್ತಾರೆ. ಮಾನ್ಯ ಸಿದ್ದರಾಮಯ್ಯನವರು ಭಾಳ ಜನ ಏನೇನೋ ಕಲ್ಪನೆ ಮಾಡಿದರು, ಮಾಧ್ಯಮದವರನ್ನು ಸೇರಿ, ಇಲ್ಲ ಇದು ಎಲ್ಲಿ ಬಿಡ್ತಾರೆ, ಆಗಲ್ಲ, ರಗಳೆ ಆಗುತ್ತೆ, ಜಗಳ ಆಗುತ್ತೆ, ಹರಿದು ಹೋಗುತ್ತೆ ಮಾತಾಡಿದ್ರು. ಆದರೆ ಎಲ್ಲ ನಿರೀಕ್ಷೆಯನ್ನು ಕೂಡ ಸಿದ್ದರಾಮಯ್ಯನವರು ಅವರ ಅನುಭವಕ್ಕೆ ಮತ್ತು ಅವರ ಸಾಮಾಜಿಕ ಕಳಕಳಿ, ರಾಜಕೀಯ ಮುತ್ಸದ್ದಿತನಕ್ಕೆ ಪೂರ್ವವಾಗಿ ಅಧಿಕಾರವನ್ನು ತ್ಯಾಗ ಮಾಡಿ ತಮ್ಮ DC ಶಿವಕುಮಾರರಿಗೆ ದಾರಿಯನ್ನು ಸುಗಮಗೊಳಿಸಿದ್ದಾರೆ. ಅವರಿಗೂ ಕೂಡ ಅವರ ಸೇವೆ ಈ ಪಕ್ಷಕ್ಕೆ, ರಾಜ್ಯಕ್ಕೆ ಒಂದು ಕೂಡ ಅವಶ್ಯಕತೆ ಇದೆ ಅನ್ನುವಂಥ ಮಾತನ್ನಂತ ಅವರಿಗೂ ಶುಭಾಶಯಗಳನ್ನು ಹೇಳಿ, ಒಂದು ವಿಶೇಷವಾದ ವಿಚಾರ, ನಿನ್ನೆ ನನಗೆ ಮುಖ್ಯವಾದ ವಿಚಾರ ಮಾತಾಡ್ತಿದ್ದೆ. ನಿನ್ನೆ ಮುಖ್ಯಮಂತ್ರಿಗಳ ಜೊತೆಗೆ ನಾನು ಸುಮಾರು ಒಂದು 2-3 ಗಂಟೆ ಇದ್ದೇನೆ. ತೀರ್ಥಹಳ್ಳಿಗೆ ನಿನ್ನೆ ಅವರೊಂದು ರಾಮೇಶ್ವರ ದೇವಸ್ಥಾನದಿಂದ ಕತ್ತರಿಗುಡ್ಡ, ಯೋಗಿಗುಡ್ಡಕ್ಕೆ 3,30,00,000 ಅನುದಾನವನ್ನು ನಿನ್ನೆ ಆದೇಶ ಮಾಡಿದ್ದಾರೆ. ಕೆಲಸ ತಕ್ಷಣ ಪ್ರಾರಂಭ ಮಾಡೋಕ್ಕೆ ಒಂದು ಹ್ಯಾಂಗಿಂಗ್ ಬ್ರಿಡ್ಜ್ ನಿನ್ನೆ ಅನುದಾನ ಕೊಟ್ಟಿದ್ದಾರೆ. ಒಟ್ಟು 8 ಕೋಟಿ ಚಿಲ್ಲರೆ ಅನುದಾನವನ್ನು ನಿನ್ನೆ 8,51,00,000 ಅನುದಾನವನ್ನು ಮಾಡೋದ್ರ ಮೂಲಕ, ಆದೇಶ ಮಾಡೋದ್ರ ಮೂಲಕ ಒಂದು ವಿಶೇಷವಾದ ಕಾಮಗಾರಿಗಳನ್ನು ನಿನ್ನೆ ತಕ್ಷಣ ಪ್ರಾರಂಭ ಮಾಡಿ ಅಂತೇಳಿ ಪ್ಲಾನಿಂಗ್ ಸೆಕ್ರೆಟರಿ, ಯೋಜನಾ ಕಾರ್ಯದರ್ಶಿ ಅವರಿಗೆ ಆದೇಶವನ್ನು ಮಾಡಿ, ಆದೇಶದ ಪ್ರತಿಯನ್ನು ಕೂಡ ನಾನು ಯಾಕೆಂದರೆ ಮನವಿ ಮಾಡಿದ್ದೆ MLDB ಅಧ್ಯಕ್ಷನಾಗಿ. ಹೌದಾ, ಇದು 3,30,00,000 ಹ್ಯಾಂಗಿಂಗ್ ಬ್ರಿಡ್ಜ್, ತೂಗು ಸೇತುವೆ, ರಾಮೇಶ್ವರ ದೇವಸ್ಥಾನದಿಂದ ಯೋಗಿಗುಡ್ಡಕ್ಕೆ 3,30,00,000 ಅನುದಾನವನ್ನು 35 ಮಲೆನಾಡಿಭಿವೃದ್ಧಿ ಮಂಡಳಿಯಲ್ಲಿ 33 ಕೋಟಿ ದುಡ್ಡಿದೆ. ಅದರಲ್ಲಿ 10% ಸರ್ಕಾರದ ಅದು ಎಲ್ಲ ಕಡೆ ಕೊಡ್ತಾ ಇದ್ರು. ನೀವು ಒಂದೇ ಸರಿ ನಾನು ಹೇಳಿದ ಕೂಡಲೇ ಅಷ್ಟು ದುಡ್ಡನ್ನು ಆ ಒಂದು ಹ್ಯಾಂಗಿಂಗ್ ಬ್ರಿಡ್ಜ್ ಟೂರಿಸಂ ದೃಷ್ಟಿಯಿಂದ ಮತ್ತು ಮುಂದೆ ತೀರ್ಥಹಳ್ಳಿಗೆ ರಾಮೇಶ್ವರ ದೇವಸ್ಥಾನ ಮತ್ತು ಜೋಗಿಗುಡ್ಡಕ್ಕೆ ಏನು ಸಂಪರ್ಕ ಮಾಡುವಂಥ ಈ ತೂಗು ಸೇತುವೆ ಒಂದು ಟೂರಿಸಂ ದೃಷ್ಟಿಯಿಂದ ಒಳ್ಳೆಯದಾಗುತ್ತೆ. ನಮ್ಮ ಎಳ್ಳಮಾಸ್ಯ ರಥೋತ್ಸವ ಬೇರೆ ಬೇರೆ ಸಂದರ್ಭದಲ್ಲೂ ಕೂಡ ಅನುಕೂಲ ಆಗುವಂಥದ್ದು ಆಗುತ್ತೆ ಅನ್ನುವಂಥ ವಿಚಾರಕ್ಕೆ ಅವರು ಮನ್ನಣೆ ಕೊಟ್ಟಿದ್ದಾರೆ. ಮತ್ತು ಬೇರೆ ಬೇರೆ ದೇವಸ್ಥಾನದ ಅಭಿವೃದ್ಧಿ ಕಾರ್ಯಕ್ರಮದ ಬಗ್ಗೆ ಚರ್ಚೆ ಮಾಡಿದರು. 50 ಲಕ್ಷ ದುಡ್ಡಿದೆ, ಈಗ 50 ಲಕ್ಷ ಮಂಜೂರಾದ ಹಣ ಇದೆ ದೇವಸ್ಥಾನದಲ್ಲಿ. ಇನ್ನೊಂದಷ್ಟು ಬೇಕಾದ್ರೆ ಕೊಡ್ತೀನಿ, ಬನ್ನಿ ರಮಣ, ಇಲ್ಲೊಂದು ಕೊಡ್ತೀನಿ ಅನ್ನುವಂಥ ವಾಗ್ದಾನ ಕೂಡ ನಿನ್ನೆ ಮಾಡಿದ್ದಾರೆ. ಹಾಗೆ ನನ್ನ 10% ಅನುದಾನ 3,30,00,000 ಅದನ್ನು ಕೂಡ ನಿನ್ನೆ ಅನುಮೋದನೆ ಕೊಟ್ಟು ಕೆಲಸ ಪ್ರಾರಂಭ ಮಾಡೋಕ್ಕೆ ಮಾಡಿದ್ದಾರೆ. ಮತ್ತು ವಿಶೇಷವಾಗಿ 1,80,00,000 ಅನುದಾನವನ್ನು ನಿನ್ನೆ ಬೇರೆ ಬೇರೆ ಒಂದು ನಮ್ಮ ಜಯಚಾಮರಾಜೇಂದ್ರ ಆಸ್ಪತ್ರೆಯ ಅಟೆಂಡರ್ಸಿಗೆ, ಯಾರು ಪೇಷಂಟ್ ಬರ್ತಾರೆ ಅಟೆಂಡರ್ಸಿಗೆ ಒಂದು ಕೊಠಡಿಯ ನಿರ್ಮಾಣ ಮತ್ತು ಅದನ್ನು ಮೂಲಸೌಕರ್ಯ ಮಾಡೋದಕ್ಕೋಸ್ಕರ 40 ಲಕ್ಷ ಸೇರಿ 1,85,00,000 ಒಟ್ಟು 8,51,00,000 ಹಣವನ್ನು ನಿನ್ನೆ ಮಂಜೂರಾತಿ ಕೊಟ್ಟು ಕೆಲಸ ಪ್ರಾರಂಭ ಮಾಡೋಕ್ಕೆ ಆದೇಶವನ್ನು ಕೊಟ್ಟಿದ್ದಾರೆ. ಆ ಕಾರಣಕ್ಕಾಗಿ ವಿಶೇಷವಾಗಿ ಮೊನ್ನೆ ಮುಖ್ಯಮಂತ್ರಿಗಳಿಗೆ ತೀರ್ಥಹಳ್ಳಿಯ ಜನರ ಪರವಾಗಿ ವಿಶೇಷವಾದ ಮತ್ತು ಮಲೆನಾಡು ಅಭಿವೃದ್ಧಿಯ ಪರವಾಗಿ ವಿಶೇಷವಾದ ಅಭಿನಂದನೆಗಳನ್ನು ಹೇಳ್ತಾ, ಮುಂದಿನ ದಿನದಲ್ಲಿ ಇನ್ನೂ ಹೆಚ್ಚು ನಿರೀಕ್ಷೆಯನ್ನು ಮಾಡ್ಬೋದು ಅನ್ನುವಂಥ ಒಂದು ಆಸೆಯನ್ನು ಇಟ್ಕೊಂಡಿದ್ದು. ಯಾಕೆಂದರೆ ಭಾಳ ಮುಖ್ಯಮಂತ್ರಿ ಆದ ಕೂಡಲೇ ಭಾಳ ಕೆಲವೇ ದಿನ ಆಗಿದೆ. ಅತ್ಯಂತ ಜವಾಬ್ದಾರಿಯುತವಾಗಿ, ಭಾಳ ವಿಶೇಷವಾಗಿ ಅವರು
ಭ್ರಷ್ಟಾಚಾರ ನಿರ್ಮೂಲ ಆಗುವಂಥದ್ದು ಅಲ್ಲಿಂದಲೇ ಪ್ರಾರಂಭ ಮಾಡಿದ್ವಿ ನಾವು. ವರ್ಗಾವಣೆಯಲ್ಲಿ ಒಂದು ಪೈಸೆ ಭ್ರಷ್ಟಾಚಾರ ಆಗಬಾರ್ದು ಅನ್ನುವಂಥ ನಿನ್ನೆ ಬಂದಂಥ ಎಲ್ಲ ಶಾಸಕರಿಗೆ, ಹಿರಿಯ ಅಧಿಕಾರಿಗಳಿಗೆ, ಚೀಫ್ ಸೆಕ್ರೆಟರಿ, ACSಗಳಿಗೆ, ಅಡಿಷನಲ್ ಚೀಫ್ ಸೆಕ್ರೆಟರಿ ಎಲ್ಲರಿಗೂ ಕೂಡ ಆದೇಶ ಮಾಡಿದ್ದಾರೆ. ಒಂದು ವಿಶೇಷವಾದ ವರ್ತಮಾನದ ಭವಿಷ್ಯವನ್ನು ಅವರು ಕೊಟ್ಟಿದ್ದಾರೆ. ಆ ಕಾರಣಕ್ಕಾಗಿ ನಮಗೆಲ್ಲರಿಗೂ ಹೆಮ್ಮೆ. ಮತ್ತು ನಿನ್ನೆ ತೀರ್ಥಹಳ್ಳಿಯಲ್ಲಿ ನಿನ್ನೆ ಒಂದು ಈ ಎಸ್ಕಾಂಗಳ ವಿರುದ್ಧವಾಗಿ ಎಸ್ಕಾಂಗಳನ್ನು ಖಾಸಗೀಕರಣ ಮಾಡುವ ವಿಚಾರದ ವಿರುದ್ಧವಾಗಿ ನಿನ್ನೆ ಸರ್ಕಾರಕ್ಕೆ ಪ್ರತಿಭಟನೆ ಮಾಡೋದಕ್ಕೆ ಮನವಿಯನ್ನು ಕೊಟ್ಟಿದ್ದಾರೆ ಬೇರೆ ಬೇರೆ ಸಂಘಟನೆಗಳು. ಮೆಸ್ಕ ಭೇಟಿ ಮಾಡಿದಾಗ ನಾನು ಮನವಿ ಪತ್ರವನ್ನು ಮಾಡಿಕೊಟ್ಟು ನಿನ್ನೆ ಮುಖ್ಯಮಂತ್ರಿಗಳ ಜೊತೆ ಅದು ಚರ್ಚೆ ಕೂಡ ರಾಜ್ಯ ಮಟ್ಟದಲ್ಲಿ ಆಗಿದೆ. ಅದನ್ನು ಅತ್ಯಂತ ಸಹಾನುಭೂತಿಯಿಂದ ಪರಿಶೀಲನೆ ಮಾಡಿ ಅದನ್ನು ಹೇಗೆ ಸರಿ ಮಾಡ್ಬೋದು ಅನ್ನುವಂಥ ವಿಚಾರದಲ್ಲಿ ಅವರು ತೊಡಗಿದ್ದಾರೆ. ಸ್ವಲ್ಪ ಟೈಮ್ ಬೇಕು ಅವರಿಗೆ, ಅದೇನು ಈಗ ಜಾರಿಗೆ ಬರೋದಿಲ್ಲ. ಅದರಿಂದ ಅನಾವಶ್ಯಕವಾಗಿ ವಿರೋಧ ಪಕ್ಷದವರು ಸರ್ಕಾರದ ಮೇಲೆ ಗೋಬೆ ಕೊಡಿಸುವಂಥದ್ದು, ಖಾಸಗೀಕರಣ ಆಗ್ತದೆ, ಜನರಿಗೆ ಮತ್ತು ಸರ್ಕಾರದ ಯೋಜನೆಗಳು, ಉಚಿತ ವಿದ್ಯುತ್ ಪಂಪ್ಸೆಟ್ಗೆ, ಗೃಹ ಜ್ಯೋತಿ ಯೋಜನೆಗಳಿಗೆ ತೊಂದರೆ ಆಗುತ್ತೆ ಅನ್ನುವಂಥ ಕಾಳಜಿಯನ್ನು ವ್ಯಕ್ತ ಮಾಡಿದ್ದಾರೆ. ಅದಕ್ಕೆ ಪೂರಕವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಸ್ಪಂದನೆ ಮಾಡಿದ್ದಾರೆ. ನಿನ್ನೆ ನಾನು ಒಂದು 5-6 ಜನ ಶಾಸಕರು ಬೇಡವನ್ನು ಕೂತು CM ಜೊತೆ ಚರ್ಚೆ ಮಾಡುವಾಗ ಇಲ್ಲಿ ಅವ್ರನ್ನೂ ಕರೆಸಿ ಅವರ ಏನು ಎಸ್ಕಾಂ ಸಿಬ್ಬಂದಿಗಳ ಸಂಘದವ್ರನ್ನ ಕರೆಸಿ ಮಾತಾಡ್ತೀನಿ ಅಂತ ಮಾತಾಡಿದ್ದಾರೆ. ಆ ಭರವಸೆ ನಾನು ಕೂಡ ಅವರಿಗೆ ನಮ್ಮ ಮನೆಗೆ ಬಂದಾಗ ಅವರೆಲ್ಲ ಪವರ್ಮ್ಯಾನ್ಗಳು ಬೇರೆ ಬೇರೆಲ್ಲ ಬಂದಾಗ ಅವರಿಗೆ ನಾನು ಮಾತಾಡಿದ್ದು ಅದನ್ನು ಸರ್ಕಾರಕ್ಕೆ ಮುಗಿಸುವಂಥ ಪತ್ರ ಬರೆದು ಮುಗಿಸುವಂಥ ಕೆಲಸವನ್ನು ಕೂಡ ನಾವೆಲ್ಲ ಮಾಡಿದ್ವಿ ನಾವು. ಆದರೆ ನಾನು ಒಂದು ವಿರೋಧ ಪಕ್ಷದವರಿಗೆ ಕೇಳುವಂಥದ್ದು, ಕೇಂದ್ರದ ಕಾಂಗ್ರೆಸ್ ಸರ್ಕಾರ ಮಾಡಿದಂಥ ಎಲ್ಲ ಸಾರ್ವಜನಿಕ ಉದ್ದಿಮೆಗಳನ್ನು ಖಾಸಗೀಕರಣ ಮಾಡಿದಾಗ ಈ ಕಳಕಳಿ ಎಲ್ಲಿ ಹೋಗಿತ್ತು ನಿಮಗೆ? ರೈಲ್ವೆಯನ್ನು ಕೂಡ ಖಾಸಗೀಕರಣ ಮಾಡುವಂಥದ್ದು, BSNL ನಿಮ್ಗೆ ಗೊತ್ತಿದೆ. ಇವತ್ತು ಏರ್ ಇಂಡಿಯಾ, ಇಂಡಿಯನ್ ಏರ್ಲೈನ್ಸ್ ಎಲ್ಲವೂ ಕೂಡ ಖಾಸಗೀಕರಣ ಮಾಡಿದ್ದಾರೆ. ಪಕ್ಕದಲ್ಲೇ ಇದೆ ನಮಗೆ 100 ಕಿಲೋಮೀಟ್ರ್, 125 ಕಿಲೋಮೀಟ್ರ್ ಅದಾನಿ ಏರ್ಪೋರ್ಟ್ ಮಂಗಳೂರು. ಖಾಸಗೀಕರಣ ಕೇಂದ್ರದವರು ಪ್ರಾರಂಭ ಮಾಡಿ ಅವರು ಮುಗಿಸೋ ಹೊತ್ತಲ್ಲಿ ರಾಜ್ಯ ಸರ್ಕಾರ ಆಲೋಚನೆ ಹಿಂದಿನವ್ರು ಮಾಡಿದ್ದು, ಇವ್ರು ಮಾಡಿದ್ದಲ್ಲ. ಅದರ ಬಗ್ಗೆ ಜನಪರವಾಗಿ ಯೋಚನೆ ಮಾಡ್ತಿದ್ದು ಹೇಳೋ ಮುಖ್ಯಮಂತ್ರಿಗಳನ್ನು ಭೇಟಿಯಾಗಿ ಚರ್ಚೆ ಮಾಡದೆ ವಿರೋಧ ಮಾಡೋಂಥದ್ದು ಎಷ್ಟು ಸರಿ? ಅದರಿಂದ BJPಯವರಿಗೆ, ವಿರೋಧ ಪಕ್ಷದವರಿಗೆ ಅದನ್ನು ಕೇಳುವಂಥ ನೈತಿಕತೆ ಇದೆಯಾ ಅನ್ನೋದನ್ನು ಕೂಡ ನಾವು ಪ್ರಶ್ನೆಯನ್ನು ಮಾಡಬೇಕಾಗ್ತದೆ. ಇನ್ನು ರೈತ ಸಂಘಟನೆ, ಬೇರೆ ಬೇರೆ ಸಂಘಟನೆಗಳು ಏನು ಕಳವಳ ವ್ಯಕ್ತ ಮಾಡಿದ್ದಾರೆ, ಮುಖ್ಯಮಂತ್ರಿಗಳ ಗಮನದಲ್ಲಿದೆ. ಆ ಸಿಬ್ಬಂದಿಗಳೇನು ಕಳವಳ ವ್ಯಕ್ತ ಮಾಡಿದ್ದಾರೆ, ಅದರ ಬಗ್ಗೆ ಸೂಕ್ತ ನಿರ್ಧಾರವನ್ನು ಸದ್ಯದಲ್ಲಿ ಅವರು ತೆಗೆದುಕೊಳ್ಳೋರಿದ್ದಾರೆ. ಆ ಕಾರಣಕ್ಕಾಗಿ ಯಾರು ಕೂಡ ಕಳವಳ ಆಗೋದು ಬೇಡ. ಎಲ್ಲವೂ ಕೂಡ ಸಶಸ್ತ್ರವಾಗಿ ಇವೆಲ್ಲ ಯೋಜನೆಗಳು ಕಾಂಗ್ರೆಸ್ ಯೋಜನೆಗಳು. ಪಂಪ್ಸೆಟ್ಗೆ ಉಚಿತ ವಿದ್ಯುತ್ ಕಾಂಗ್ರೆಸ್ ಯೋಜನೆ, ಬಂಗಾರಪ್ಪ ಯೋಜನೆ. ಗೃಹಲಕ್ಷ್ಮಿ, ಗೃಹ ಜ್ಯೋತಿ ಯೋಜನೆ ಕೂಡ ಅದು ಕಾಂಗ್ರೆಸ್ ಯೋಜನೆ. ಅದರಿಂದ ಅದು ಕಾಂಗ್ರೆಸ್ಸಿಗರಿಗೆ, ಕಾಂಗ್ರೆಸ್ ಸರ್ಕಾರಕ್ಕೆ, ಕಾಂಗ್ರೆಸ್ ಸರ್ಕಾರದ ಸೂತ್ರಧಾರ ಹಿಡಿದವರಿಗೆ ಸಂಪೂರ್ಣವಾದಂಥ ಜವಾಬ್ದಾರಿ ಮತ್ತು ಅರಿವು ಇದೆ ಅನ್ನೋದು. ಆ ಕಾರಣಕ್ಕಾಗಿ ವಿರೋಧ ಪಕ್ಷದವರ ಇವತ್ತು ಏನು ಸಂಘಟನೆಗಳು ಮಾಡಿದಂಥ ಮೆರವಣಿಗೆಯಲ್ಲಿ, ಜಾತ್ರೆಯಲ್ಲಿ ಅವರು ಇದನ್ನು ಎತ್ತುವಂಥದ್ದು ಎಷ್ಟು ಸರಿ? ನೆಹರು ಕಾಲದಿಂದ ಆದಂಥ ಖಾಸಗಿ ಎಲ್ಲ ದೊಡ್ಡ ದೊಡ್ಡ ಕಾರ್ಖಾನೆಗಳನ್ನು ಖಾಸಗೀಕರಣ ಮಾಡಿದಂಥ ನಿಮಗಳಿಗೆ ಇದೆಲ್ಲ ಎಷ್ಟು ಸರಿ ಅನ್ನೋದು ನೀವೆಲ್ಲ ಹೇಳಬೇಕು, ಮಾಧ್ಯಮದವರಿಗೆ, ಜನರಿಗೆ ತಿಳಿಸ್ಬೇಕಾಗ್ತದೆ ಅನ್ನೋದು. ಆ ಕಾರಣಕ್ಕಾಗಿ ನಾನು ಸುಮಾರು ಈ 2.5 ವರ್ಷ ನಾನು MADB ಅಧ್ಯಕ್ಷನಾಗಿ 1 ವರ್ಷದ ಹಿಂದೆ ರಾಜೀನಾಮೆ ಕೊಟ್ಟಿದ್ದೆ ನಾನು. ಆದರೆ ಉಪಮುಖ್ಯಮಂತ್ರಿಗಳು ಬೇಡ, ಏನೇ ಮುಂದುವರಿ ಅಂತೇಳಿ ಅವರು ಅದನ್ನು ಮುಂದುವರಿಸಿದ್ದು. ಹೆಚ್ಚು ಕಡಿಮೆ ಇದು 8,51,00,000 ಸೇರಿ ಹಿಂದಿಂದು ಹೆಚ್ಚು ಕಡಿಮೆ ಇದೆಲ್ಲ ನಮ್ಮ ತಾಲೂಕಿನ ಹೇಳೋದು ಸುಮಾರು 13-14 ಕೋಟಿಯಷ್ಟು ಹಣ ಈ 2.5 ವರ್ಷದ ಅವಧಿಯಲ್ಲಿ ವಿವಿಧ ನಮ್ಮದೇ ಆದ ಅಧಿಕಾರದ ವ್ಯಾಪ್ತಿಯಲ್ಲಿ ಬೇರೆ ಬೇರೆ ಸಣ್ಣ ಸಣ್ಣ ಕಾಮಗಾರಿಗಳನ್ನು ಸೇರಿ ವಿಶೇಷವಾದ ಕೆಲಸಗಳನ್ನು ನಾವು ಮಾಡಿದ್ದೀವಿ. ಪ್ರಾಮಾಣಿಕವಾಗಿ ಅದರಲ್ಲಿ ಯಾವುದೇ ಪರ್ಸೆಂಟೇಜ್ ಇಲ್ಲದೆ ಪ್ರಾಮಾಣಿಕವಾದ ಕೆಲಸವನ್ನು ನಾವು ಮಾಡಿಸಿದ್ದೀವಿ. ಇನ್ನು ಮುಂದೆ ಆಗುವಂಥದ್ದು ಭಾಳ ಜಾಸ್ತಿ ಇದೆ ಅನ್ನುವಂಥ ಮಾತನ್ನು ಹೇಳ್ತಾ, ಒಂದು ವಿಶೇಷವಾದ ರೀತಿಯಲ್ಲಿ ಮುಖ್ಯಮಂತ್ರಿಗಳು ಕೆಲವು ದಿನಗಳಲ್ಲಿ, ಮುಂದಿನ ತಿಂಗಳು ಅಥವಾ 2 ತಿಂಗಳಲ್ಲಿ ಬರ್ತೀನಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ.
ಕಾರಣ ಅವರು ಚುನಾವಣೆಗಿಂತ ಮೊದಲು ಕಳೆದ 23ರ ಚುನಾವಣೆಗೆ ಮೊದಲು ತೀರ್ಥಹಳ್ಳಿಗೆ ಬಂದು ರಾಮೇಶ್ವರಂನಲ್ಲಿ ಪ್ರಾರ್ಥನೆ ಮಾಡಿ ಸರ್ಕಾರ ಬರಬೇಕು, ಕಾಂಗ್ರೆಸ್ ಸರ್ಕಾರ ಬಂದು ಮತ್ತೆ ನಾನು ಹೋಗ್ತೀನಿ ಅನ್ನುವಂಥ ಭಕ್ತಿಪೂರ್ವಕ ಪ್ರಾರ್ಥನೆಯನ್ನು ನಮ್ಮೆಲ್ಲರ ಮುಖಂಡಗಳ ಮಧ್ಯೆ ಮಾಡಿದ್ದರು. ಅದಕ್ಕೆ ಪೂರಕವಾಗಿ ಅವರು ಸ್ಪಂದನೆ ಮಾಡಿದ್ದಾರೆ. ಬರ್ತಾರೆ ಮುಂದಿನ ದಿನಗಳಲ್ಲಿ ಮಳೆಗಾಲ ಕಳೆಯುವ ಹೊತ್ತು ಬಂದು ಅವರೇನು ಪ್ರಾರ್ಥನೆ ಮತ್ತು ಹರಕೆಯನ್ನು ಹೊತ್ತಿದ್ರು ಅವೆಲ್ಲವನ್ನೂ ಕೂಡ ಪೂರೈಸುವಂಥ ಕೆಲಸವನ್ನು ಮಾಡ್ತಾರೆ ಅನ್ನುವಂಥ ವಿಚಾರಗಳನ್ನು ಕೂಡ ಹೇಳುವಂಥದ್ದು ಹೇಳ್ತಾ, ಇನ್ನೊಂದು ದೊಡ್ಡ ವಿಚಾರ, ಶಿವಮೊಗ್ಗ ಜಿಲ್ಲೆಯನ್ನು ಟೂರಿಸಂ ಹಬ್ಬಿಂದ ಕೈಬಿಟ್ಟಿದ್ದು. ನಿನ್ನೆ ಅದನ್ನು ಮತ್ತೆ ಮರು ಸೇರ್ಪಡೆಗೆ ನಾವೆಲ್ಲ ಒತ್ತಾಯ ಮಾಡಿ ಸೇರಿಸಿದ್ದಾರೆ. ಶಿವಮೊಗ್ಗ ಜಿಲ್ಲೆ ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಉಡುಪಿ, ಚಿಕ್ಕಮಗಳೂರು, ಹಾಸನ ಜೊತೆಗೆ ಕೊಡಗು ಜೊತೆಗೆ ಶಿವಮೊಗ್ಗನೂ ಕೂಡ ವಿಶೇಷವಾದ ಟೂರಿಸಂ ಅಭಿವೃದ್ಧಿ ಮಾಡಬೇಕು ಶಿವಮೊಗ್ಗದಲ್ಲಿರುವಂಥದ್ದು ನಾವೆಲ್ಲ ಬೇಡಿಕೆ ಇಟ್ಟಿದ್ವಿ. ಅಕಸ್ಮಾತ್ತಾಗಿ ನನ್ನ ಗಮನಕ್ಕೆ ಬರದೆ ಬಿಟ್ಟು ಹೋಯಿತು ಅಂತೇಳಿ ಮುಖ್ಯಮಂತ್ರಿಗಳು ಹೇಳಿದ್ರು. ನಿನ್ನೆ ಮತ್ತೆ ಅದನ್ನು ಪುನರ್ ಸೇರ್ಪಡೆ ಮಾಡಿದ್ದಾರೆ. ಈಗ ಎಲ್ಲವೂ ಕೂಡ ಅವರು ಅತ್ಯಂತ ವೇಗವಾಗಿ ಜನಪರವಾಗಿ ನಮ್ಮೆಲ್ಲ ಬೇಡಿಕೆಗಳನ್ನು ಈಡೇರಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಆ ಕಾರಣಕ್ಕಾಗಿ ಇವೆಲ್ಲವೂ ಕೂಡ ಆಗ್ತದೆ, ಯಾವುದು ಭರವಸೆಗಳಲ್ಲ, ಭರವಸೆಗಳನ್ನು ಈಡೇರಿಸುವಂಥ ಕೆಲಸವನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಮಾಡ್ತಾರೆ ಅನ್ನುವಂಥದ್ದು ನನಗೆ ಮತ್ತು ನಮ್ಮ ಪಕ್ಷದ ಎಲ್ಲರಿಗಿರುವಂಥ ಒಂದು ವಿಶೇಷವಾದ ನಂಬಿಕೆ. ಅವರು ಅದನ್ನು ಹೋಬಳಿ ಮತ್ತು ಗ್ರಾಮ ಪಂಚಾಯತಿ ಮಟ್ಟಕ್ಕೂ ಕೂಡ ಇಳಿಸ್ಬಿಟ್ಟು ಪ್ರತಿಯೊಬ್ಬರಿಗೂ ಅನ್ಯಾಯ ಆಗಬಾರ್ದು ಅನ್ನುವಂಥ ವಿಚಾರವನ್ನು ತಗೊಂಡು ಸದ್ಯದಲ್ಲಿ ಅದು ಆದೇಶ ಕೂಡ ಸರ್ಕಾರಿ ಆದೇಶ ಕೂಡ ಬರ್ತದೆ. ಮತ್ತು ಇನ್ನೊಂದು, ಈಗ SIR ಏನು ನಡೀತಾ ಇದೆ, ಅದಕ್ಕೆ ಪೂರಕವಾಗಿ ಯಾರ್ಯಾರಿಗೆ ಈ ವಾಸದ ದೃಢೀಕರಣದ ಅವಶ್ಯಕತೆ ಇದೆ, ರೆವಿನ್ಯೂ ಇಲಾಖೆಯಿಂದ ಪಂಚಾಯಿತಿ ಮಟ್ಟಕ್ಕೆ ಅದನ್ನು ಕೊಡುವಂಥ ಕೆಲಸವನ್ನು ಈ ದೇಶದಲ್ಲಿ ಮೊದಲನೇ ಬಾರಿಗೆ ಈ ಸರ್ಕಾರ ಮಾಡಿದೆ. ಯಾರೂ ಕೂಡ ಮತದಾರರ ಪಟ್ಟಿಯಿಂದ ಹೊರಗೆ ಉಳಿಬಾರ್ದು. ಮತದಾರರ ಪಟ್ಟಿಯಿಂದ ಹೊರಗುಳಿದ್ರೆ ಓಟಿನ ಸಮಸ್ಯೆ ಅಲ್ಲ. ಸರ್ಕಾರದ ಎಲ್ಲ ಏನು ಸರ್ಕಾರದ ಅನುಕೂಲತೆಗಳು ಸಾಮಾನ್ಯ ಜನರಿಗೆ ಇತ್ತು ಅವೆಲ್ಲವೂ ಕೈತಪ್ಪಿ ಹೋಗಬಾರ್ದು ಅನ್ನೋದು ಮುಖ್ಯಮಂತ್ರಿಗಳ ಸರ್ಕಾರದ ಕಳಕಳಿ. ಆ ಕಾರಣಕ್ಕಾಗಿ PDOಗಳಿಗೆ ನಮ್ಮ ತಾಲೂಕು ಆಡಳಿತ ಮತ್ತು ಉಪವಿಭಾಗದ ಆಡಳಿತದ ಗ್ರಾಮ ಆಡಳಿತದ ಜೊತೆಗೆ PDOಗಳಿಗೂ ಕೂಡ ಅಧಿಕಾರವನ್ನು ಪಂಚಾಯಿತಿ ಅಧಿಕಾರಿಗಳು ಕೂಡ ಅದನ್ನು ಸರ್ಕಾರ ಈಗಾಗಲೇ ಆದೇಶ ಮಾಡಿದೆ. ಅದು ಅತ್ಯಂತ ಸ್ವಾಗತಾರ್ಹವಾದಂಥ ವಿಚಾರಗಳು. ಕಾರಣ ಸಾವಿರಾರು ಜನ ತೀರ್ಥಹಳ್ಳಿಯ ಇಲ್ಲೇ ವಾಸ ಇದ್ದು ಬೇರೆ ಬೇರೆ ಕಡೆ ಕೆಲಸ ಮಾಡ್ತಾ ಇದ್ದಾರೆ. ಇವರು 2-3 ಬಾರಿ ಹೋದರೂ ಕೂಡ ಈ ಒಂದು ಎನ್ಯುಮರೇಷನ್ ಮಾಡೋವಂಥವ್ರು ಅವ್ರು ಸಿಕ್ಕದೇ ಇದ್ದಾಗ ಅವರಿಗೆ ಓಟ್ ತಪ್ಪು ಹೋಗುವಂಥದ್ದು ಆಗ್ತದೆ. ಆ ಕಾರಣಕ್ಕಾಗಿ BLAಗಳು ಅದೇ ಪಕ್ಷದ ನಮ್ಮ ಪಕ್ಷ ಬೇರೆ ಬೇರೆ ಪಕ್ಷದ ಎಲ್ಲ BLAಗಳು ಇದನ್ನು ಕೊಟ್ಟರು ಕೂಡ ಅವೆಲ್ಲವೂ ಕೂಡ ಅಳವಡಿಸ್ಕೊಂಡು ಸೇರಿಸುವಂಥ ಕೆಲಸವನ್ನು ಮಾಡೋದಕ್ಕೆ ಸರ್ಕಾರ ಮೊದಲನೇ ಬಾರಿ, ಏಕೆಂದರೆ ಭಾಳ ಚೆನ್ನಾಗಿ ನಡೆದಿದ್ದಂಥದ್ದು ಕೇರಳದಲ್ಲಿ ಮಾತ್ರ, ಕೇರಳದ ಸರ್ಕಾರ ಮಾತ್ರ ಆ ಥರದ ವಿಶೇಷವಾದ ಈ ಒಂದು ಏನು ಪರಿಷ್ಕರಣೆ ಮಾಡುವಂಥ ಕೆಲಸ ಮಾಡಿತ್ತು. ಇದನ್ನು ಕೂಡ ಇವತ್ತು ರಾಜ್ಯ ಸರ್ಕಾರ ಇನ್ನೂ ಒಂದು ಹೆಜ್ಜೆ ಮುಂದಾಗಿ ಭಾಳ ಕಟ್ಟುನಿಟ್ಟಾಗಿ ಆದೇಶವನ್ನು ಅಧಿಕಾರಿಗಳಿಗೆ ಕೆಳಹಂತ ಅಧಿಕಾರಿಗಳ ಕೊಡುವಂಥ ಕೆಲಸವನ್ನು ಮಾಡಿದೆ. ಈಗಾಗಲೇ ಆ ಬಾಯಿ ಮಾತಲ್ಲ, ಆದೇಶ ಆಗಿದೆ. ಆ ಕಾರಣಕ್ಕಾಗಿ ನನ್ನದಾಗಿ ಯಾವುದೇ ಮುಖ್ಯಮಂತ್ರಿ ಇಷ್ಟು ಬೇಗ ಈ ಥರದ ಆದೇಶಗಳನ್ನು ಮಾಡಿದ್ದು ನಾವು ನೋಡಲಿಲ್ಲ. ಅದರಿಂದ ಇವೆಲ್ಲವೂ ಕೂಡ ಜನಪರವಾಗಿ ಆಲೋಚನೆ ಮಾಡಿದ್ದಾರೆ. ಇವೆಲ್ಲಕ್ಕೂ ಅವರಿಗೆ ಮತ್ತೊಮ್ಮೆ ಅಭಿನಂದನೆಗಳು. ನಿಮಗೆ ಗೊತ್ತಿದೆ, ಎಲ್ಲ ವಿದ್ಯಾರ್ಥಿಗಳಿಗೆ, ಬರೀ ಹೆಣ್ಮಕ್ಳಿಗೆಲ್ಲ, ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಇವತ್ತು ಬಸ್ಸು ಫ್ರೀ ಪಾಸನ್ನು ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ಯಾರು ಇವರು ಚರ್ಚೆ ಮಾಡೋದಿಲ್ಲ. ವಿರೋಧ ಪಕ್ಷದವರು BJP ಸೇರಿ ದಳದವ್ರು ಯಾರೂ ಚರ್ಚೆ ಮಾಡೋದಿಲ್ಲ. ಒಂದು ಧನ್ಯವಾದಗಳನ್ನು ಸರ್ಕಾರಕ್ಕೆ ಮುಖ್ಯಮಂತ್ರಿಗಳು ಹೇಳುವಂಥ ಕನಿಷ್ಠ ಸೌಜನ್ಯ ಇವ್ರ ಹತ್ರ ಇಲ್ಲದೆ ಇರುವಂಥದ್ದು ಭಾಳ ದುರಂತ ಅನ್ನೋದು. ಆ ದಿಸೆಯಲ್ಲಿ ನಾನು ಮತ್ತೊಮ್ಮೆ ಜನರಿಗೆ ಮನವಿ ಮಾಡ್ಕೊಳ್ಳೋಂಥ ನಿಮ್ಮ ಮೂಲಕ SIRನವ್ರು ಬರುವಾಗ ನಿಮಗೆ ಅತ್ಯಂತ ಸುಲಭವಾಗಿ ನಿಮಗೆ ವೋಟರ್ ದೃಢೀಕರಣ ಸಿಕ್ಕದೇ ಹೋದ್ರು, ನಿಮ್ಮ ತಂದೆ ತಾಯಿಯ ದೃಢೀಕರಣ ಸಿಕ್ಕದೇ ಹೋದರೂ ಕೂಡ ನಿಮ್ಮ PDO ಮತ್ತು ತಾಲೂಕು ಸೊಸೈಟಿ ತಾಲೂಕು ಆಫೀಸಲ್ಲಿ ನಮ್ಮ ಪಕ್ಷದ BLA2ಗಳು ಮತ್ತು ನಮ್ಮ ಪಕ್ಷದ ಮುಖಂಡರುಗಳು ಸಂಪೂರ್ಣವಾಗಿ ಸಹಕಾರ ಕೊಡ್ತಾರೆ. ಸರ್ಕಾರ ಸಹಕಾರ ಕೊಡ್ತದೆ. ಸರ್ಕಾರದ
ಎಲ್ಲ ಏನು ಸೌಲಭ್ಯಗಳಿದ್ದಾವೆ ಪ್ರತಿಯೊಂದು ಸೌಲಭ್ಯಗಳು ಕೂಡ ವೋಟರ್ ಲಿಸ್ಟ್ ಇದ್ದರೆ ಮಾತ್ರ ಅಂತ ಹೇಳಿ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಸರ್ಕಾರದ ಸೌಲಭ್ಯಗಳು ಕೇಂದ್ರ ಆಗಲಿ ರಾಜ್ಯ ಸರ್ಕಾರದ ಸೌಲಭ್ಯಗಳಾಗಲಿ ವೋಟರ್ ಲಿಸ್ಟಲ್ಲಿದ್ದರೆ ಮಾತ್ರ. ಆ ಕಾರಣಕ್ಕಾಗಿ ವೋಟರ್ ಲಿಸ್ಟಿಗೆ ತಮ್ಮ ಹೆಸರುಗಳನ್ನು, ತಮ್ಮ ಬಂಧುಗಳ ಸ್ನೇಹಿತರುಗಳ ಹೆಸರುಗಳನ್ನು, ಈ ಥರ ಸೌಲಭ್ಯಗಳನ್ನು ಅತ್ಯಂತ ಸುಲಭವಾಗಿ ಸರಳವಾಗಿ ಹತ್ತಿರದಲ್ಲಿ ಸಿಕ್ಕುವಂಥ ಸೌಲಭ್ಯಗಳನ್ನು ಬಳಸ್ಕೊಳ್ಬೇಕು ಅನ್ನುವಂಥ ಮನವಿಯನ್ನು ನಿಮ್ಮ ಮೂಲಕ ಮಾಡುವಂಥ ಕೆಲಸವನ್ನು ನಾನು ಮಾಡ್ತಾ ಇದ್ದೆ. ನೀವೆಲ್ಲ ದಯಮಾಡಿ ಸಹಕಾರ ಕೊಡಬೇಕು ಅನ್ನುವಂಥ ವಿಚಾರವನ್ನು ಕೂಡ ಹೇಳ್ತೀವಿ. ಇನ್ನು ಮತ್ತೆ ನನಗೆ ತಿಳಿದ ಹಾಗೆ ಆಗಸ್ಟ್ ನಂತರ ಸೆಪ್ಟೆಂಬರ್ ನಂತರ ಯಾವುದೇ ಸಂದರ್ಭದಲ್ಲೂ ಕೂಡ ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ, ಗ್ರಾಮ ಪಂಚಾಯತಿ, APMC, ಬೇರೆ ಪಟ್ಟಣ ಪಂಚಾಯತ್ಗಳು, ಮುನ್ಸಿಪಾಲಿಟಿಗಳು, ಕಾರ್ಪೊರೇಷನ್ ಎಲ್ಲ ಚುನಾವಣೆಗಳು ಕೂಡ ಬರುವ ನವೆಂಬರ್ ಡಿಸೆಂಬರ್ ಅಂತ್ಯದಲ್ಲಿ ಮುಗಿಸುವಂಥ ಚರ್ಚೆಗಳನ್ನು ಈಗಾಗಲೇ ಮುಖ್ಯಮಂತ್ರಿಗಳು ಮಂತ್ರಿಮಂಡಲದಲ್ಲಿ ಮಾಡಿದ್ದಾರೆ. ಬೇಗ ಆಗ್ತದೆ. ಹಾಗಾಗಿ ಇಷ್ಟು ವರ್ಷಗಳ ಕಾಲ ಮಾಡಲಿಲ್ಲ ಅಂತ ನಮಗೆ ಹೇಳ್ತಾರೆ BJPಯವರು. ಅವರಿದ್ದಾಗಲೇ 5 ವರ್ಷ ಆಗಬೇಕಾಗಿತ್ತು. ಅವ್ರ ತಪ್ಪು ಹೇಳೋದೇ ಅಲ್ಲ. ಅವ್ರ ತಪ್ಪನ್ನು ಖಾಸಗೀಕರಣದ ಬಗ್ಗೆ ಅದಕ್ಕೆ ನಾನು ಹೇಳಿದ್ದೆ, ಖಾಸಗೀಕರಣ ಮಾಡ್ತಾ ಇದ್ದಾರೆ. ನೀವು ಅವ್ರು ಯಾವುದೂ ಉಳಿಸೇ ಇಲ್ಲ. ಕೇಂದ್ರ ಸರ್ಕಾರದ ಸಾರ್ವಜನಿಕ ಉದ್ದಿಮೆಗಳನ್ನು ಏರ್ ಇಂಡಿಯಾ, ಇಂಡಿಯನ್ ಏರ್ಲೈನ್ಸ್ ಎಲ್ಲ ಸೇರಿದಾಗ ರೈಲ್ವೆ ಮತ್ತು ಏರ್ಪೋರ್ಟ್ಗಳು ಎಲ್ಲವೂ ಪೋರ್ಟ್ಗಳು, LIC ಖಾಸಗೀಕರಣ ಮಾಡಿದ ನಿಮಗೆ ಇದನ್ನು ಮಾತಾಡೋಕ್ಕೆ ಹಕ್ಕಿದೆಯಾ ಅನ್ನೋದನ್ನು ಕೂಡ, ನೈತಿಕತೆ ಇದೆಯಾ ಅನ್ನೋದನ್ನು ನಿಮ್ಮಷ್ಟಕ್ಕೆ ನೀವು ಆಲೋಚನೆ ಮಾಡಿ. ಯಾರಿಗೂ ಹೇಳೋದು ಬೇಡ. ನೀವು ಎಲ್ಲ ಮುಂದಿನ ದಿನಗಳಲ್ಲಿ ಬರ್ತದೆ ಅನ್ನುವಂಥ ಮಾತುಗಳನ್ನು ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಇದೇನಾದ್ರು ಇದ್ದರೆ ನೀವು ಕೇಳ್ಬೋದು. ಹೇಳಿದ್ದಾರೆ ಅಂದ್ರೆ ಅಲ್ಲೇನೋ ಸತ್ಯ ಇರಬೇಕು ಅಂತ. ಈಗ ಒಂದು ರೈತ ಉತ್ಪಾದಕ ಕಂಪನಿಗಳು ಅಂತ ಕೇಂದ್ರ ಸರ್ಕಾರ ಮಾಡಿದೆ. ರೈತ ಉತ್ಪಾದಕ ಕಂಪನಿಗಳು ನಮ್ಮ ಸೊಸೈಟಿಗೆ ಪರ್ಯಾಯವಾಗಿ ರಿಜಿಸ್ಟರ್ ಆದ್ರೆ ಮಾತ್ರ ದುಡ್ಡು ಬರ್ತದ. ಅವ್ರು DR ಆಫೀಸರ್ ರಿಜಿಸ್ಟರ್ ಆಗ್ಬೇಕು. ಅವ್ರು ಎಷ್ಟು ಕೊಡೋದಕ್ಕೆ ಸ್ವಲ್ಪ ದುಡ್ಡು ಕೊಡುತ್ತೆ, 5 ಲಕ್ಷ 10 ಲಕ್ಷ ಕೊಡೋಕ್ಕೆ. ಮತ್ತೆ ಹೆಂಗೆ ನೀವು ಈಗ ನಮ್ಮ ಯಾವುದೇ ಟ್ರಸ್ಟ್ಗಳಿಗೆ ದುಡ್ಡು ಕೊಡುವಾಗ 3 ವರ್ಷ ನೀವು ಆಡಿಟ್ ಆಗಿರಬೇಕು ಅಂತಾರೆ, ಕೇಂದ್ರ ಆಗಲಿ ರಾಜ್ಯ ಸರ್ಕಾರ ಆಗಲಿ. ಇದಕ್ಕೆ ಕೇಳ್ತೀರಿ ನೀವು, ಇದಕ್ಕೆ ಯಾಕೆ ಕೇಳಬಾರ್ದು ಅಂತ ಏನು ತಪ್ಪೇನಿದೆ? ಯಾವುದೇ ದುಡ್ಡು ಕೊಡುವಾಗ, ಯಾವುದೇ ಸಮಸ್ಯೆ ದುಡ್ಡು ಕೊಡುವಾಗ ಆಡಿಟ್ ಆಗಿರಬೇಕು, ರಿಜಿಸ್ಟರ್ ಆಗಿರಬೇಕು, ನೋಂದಣಿ ಆಗಿರಬೇಕು. ಅದು ರಾಷ್ಟ್ರ ಮಟ್ಟದ ಚರ್ಚೆ ಬಿಡಿ. ನಾವು ಇಲ್ಲಿ ಏನು ಮಾಡಿದ್ರು ಅದರ ಉಪಯೋಗ ಆಗಲ್ಲ. ಅಂದರೆ ಸರ್ಕಾರದ ಸೌಲಭ್ಯಗಳು ಸರ್ಕಾರ ರಾಜ್ಯ ಆಗಲಿ ಕೇಂದ್ರ ಆಗಲಿ ತಲುಪುವಾಗ ಈ ರೈತ ಉತ್ಪಾದಕ ಕಂಪನಿಗಳಿಗೆ ಕೊಡುವ ಎಲ್ಲ ದುಡ್ಡು ಕೂಡ ರಿಜಿಸ್ಟರ್ ಆಗ್ತದೆ. ನಮ್ಮ ಸೊಸೈಟಿಗಳ ದುಡ್ಡು ರಿಜಿಸ್ಟರ್ ಆಗುತ್ತೆ, ನಿಮ್ಮ ಟ್ರಸ್ಟ್ಗಳು ರಿಜಿಸ್ಟರ್ ಆಗ್ತವೆ. ಸರ್ಕಾರ RSSಗೆ ಎಲ್ಲಿಗೆ ಅಲ್ಲ, ಏನಾದರೂ ಕೊಡ್ಬೋದು. ಅವರ ಈ ಉದಾಹರಣೆಗೆ ಅವರು ಬೇಕಾದಷ್ಟು ಸಂಸ್ಥೆಗಳನ್ನು ನಡೆಸ್ತಾರೆ. ಸರ್ಕಾರ ಎಷ್ಟೋ ಜಾಗ ಕೊಟ್ಟಿದೆ, ಬಿಲ್ಡಿಂಗ್ ಕೊಟ್ಟಿದೆ, ಬಹಳ ಜನ ಸಾರ್ವಜನಿಕರು ದೇಣಿಗೆ ಕೊಟ್ಟಿದ್ದಾರೆ. ಬಹಳ ಜನ ದೇಣಿಗೆ ಕೊಟ್ಟಿದ್ದಾರೆ. ಬಹಳ ದೊಡ್ಡ ದೊಡ್ಡ ಅವರ ವ್ಯವಸ್ಥೆಗಳಿಗೆ ಬೇರೆ ನಡೆಸಲು ದುಡ್ಡು ಕೊಟ್ಟಿದ್ದಾರೆ. ಎಲ್ಲವೂ ಕೂಡ ಅಕೌಂಟಬಿಲಿಟಿ ಇರಬೇಕಲ್ಲ ಸರ್. ಈಗ ಇಲ್ಲಿ ಅದೇ ಪೂರ್ವಕವಾಗಿ ಇಲ್ಲಿ ಚಿಟ್ಟೆಬೈಲಿಗೆ ಸಂಸ್ಕೃತ